ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವೀಗ IPS ಹೇಳಿದ್ರಲ್ಲ ಸರ್, ಇಂಡಿಯನ್ ಪಾರ್ಲಿಮೆಂಟರಿ ಸರ್ವಿಸ್, ಇದು ಮತ್ತು ILS ಸೇಮೇನಾ? ಇಲ್ಲ, ಅದಕ್ಕೆ ಇಲ್ಲಲ್ಲ. ನಾನು IPS ಅನ್ನೋದು 37ನೇ ಇಸ್ವಿಯಿಂದ ಈ ಆಂಧ್ರದೊಬ್ಬರು ಸ್ಪೀಕರ್ ಇದ್ದು ತೀರೋದು ನೋಡಿ, ಏರ್ ಕ್ರ್ಯಾಶಲ್ಲಿ ಯಾವುದು ಅವ್ರು ಇಂಪ್ಲಿಮೆಂಟ್ ಮಾಡೋಕೆ ಹೊರಟಿದ್ದು. ಅನ್ಫಾರ್ಚುನೇಟ್ಲಿ ಪಾಸ್ಟ್ ಆಗಿ ಅದಾಗೆ ನಿಲ್ತೋಯ್ತು. ಅದಾದಮೇಲೆ ಹಂಗೆ ನಿಲ್ತೋಗಿದೆ, ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ರೆಕಮೆಂಡ್ ಆಗಿದೆ, ಇಂಪ್ಲಿಮೆಂಟ್ ಆಗಿ ಬಿಡ್ತಾ ಇಲ್ಲ. ಮತ್ತೆ ಮೇಡಮ್, ಅದಾದಮೇಲೆ ಈಗ ಅಷ್ಟೊತ್ತಿಗೆ IPS ಬಂದ್ಬಿಡ್ತಲ್ಲ. IPS ಬಂದಿರೋದ್ರಿಂದ ಇಂಡಿಯನ್ ಪೊಲೀಸ್ ಸರ್ವಿಸ್ ಇರೋದು, ಮತ್ತೆ ಪಾರ್ಲಿಮೆಂಟ್ ಸರ್ವಿಸ್ ಆಗಲ್ಲ. ಅದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ, ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ILS. ಎಲ್ಲ ಇದರಲ್ಲೂ ಲೆಜಿಸ್ಲೇಚರ್ ಇರುತ್ತೆ. ಕರೆಕ್ಟ್. ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಅಂತ ನಾನು ಬುಕ್ಕಲ್ಲೂ ಬರೆದಿದ್ದೀನಿ, ಎಲ್ಲ ಕಡೆ ಹೇಳಿದ್ದೀನಿ. ಅದನ್ನ ಬೇಸ್ಡ್ ಆನ್ IPS. ಈಗಲ್ಲ IPS ಇರೋದ್ರಿಂದ ಮತ್ತೆ IPS ಮಾಡೋಕ್ಕಾಗಲ್ಲ. ಕರೆಕ್ಟ್ ಅದು ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ. ಸರ್, ಈಗ ಒಂದು ಅಧಿವೇಶನ ನಡೀತಾ ಇರಬೇಕಾದ್ರೆ ನಾವು ಕೇಳ್ತೀವಿ, ಒಂದು ಪದಗಳು ನಮ್ಗೆ ಆವಾಗ ಕೇಳ್ತಾ ಇರುತ್ತೆ, ಈ ನಿಲುವಳಿ ಸೂಚನೆ ಮಂಡನೆ ಅಂದ್ರೆ ಏನು, ಈ ಥರದ್ದೆಲ್ಲ. ಹಾಗಾಗಿ ಮೊದಲನೇದಂಗೆ ನಾನು ತಿಳಿಸ್ಕೊಡಿ, ನಿಲುವಳಿ ಸೂಚನೆ ಮಂಡನೆ ಅಂದ್ರೆ ಏನು, ಹೆಂಗೆ ಮಾಡ್ಬೇಕದನ್ನ? ಮೇಡಮ್, ನಿಲುವಳಿ ಪ್ರತಿನಿತ್ಯ ನಾವು ಕಾರ್ಯಕಲಾಪ ಗಮನಿಸ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ ಪ್ರಶ್ನೋತ್ತರ ವೇಳೆ ಆದಮೇಲೆ ನಿಲುವಳಿ ಸೂಚನೆ. ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೋತ್ತರ. ಈಗ ಸಾರ್ವಜನಿಕರ ಅಹವಾಲುಗಳನ್ನ ಅವರು ಸ್ವೀಕರಿಸಿ ಆ ಕ್ಷೇತ್ರದ್ದು, ಅವರು ಫಾರ್ ಎಕ್ಸಾಂಪಲ್ ಒಂದು ಚರಂಡಿ ಇಲ್ಲ, ರಸ್ತೆ ಸರಿ ಇಲ್ಲ, ನೀರು ಬರ್ತಾ ಇಲ್ಲ, ರೇಷನ್ ಸರಿ ಬರ್ತಾ ಇಲ್ಲ, ಜನಗಳಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನ ಆಫೀಸರ್ಸ್ ಹತ್ರ ಹೋಗ್ತಾರೆ. ಪರಿಹಾರ ಸಿಗಲ್ಲ. ಅವಾಗ ದಿ ಓನ್ಲಿ ಬೆಸ್ಟ್ ಮೆಥಡ್ ಈಸ್ ದಿಸ್ ಕ್ವಶನ್ ಅವರ್. ಕ್ವಶನ್ ಕೊಡ್ತಾರೆ. ಕ್ವಶನ್ ಅಂದರೆ ಇಟ್ ಶುಡ್ ಬಿ ವೆರಿ ಆಪ್ಟ್. ಕತೆ ಬರೋದು ನಾವು ಬರೀಬಾರ್ದು. ಇಂಥ ಏರಿಯಾದಲ್ಲಿ ಇಂಥ ರಸ್ತೆ ದುರಸ್ತಿ ಆಗಿಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಇದೆ, ಇದಕ್ಕೆ ಸರ್ಕಾರ ಗಮನ ಹರಿಸಿದ್ಯಾ, ಆಯ್ತಾ, ಈಗ ಯಾವ ಹಂತದಲ್ಲಿದೆ, ಈ ರೀತಿ ಪ್ರಶ್ನೆಗಳು ಹಾಕಬೇಕು. ಸಂಕ್ಷಿಪ್ತವಾಗಿ ಹಾಕಬೇಕು ಅಷ್ಟೇ. ಈಗೆಲ್ಲರೂ ಸುಮ್ಮನೆ ಭಾಷಣ ಮಾಡೋದು ಮರೆತು ಬಿಡ್ತಾರೆ, ಅದು ಪ್ರಯೋಜನ ಆಗಲ್ಲ. ಅಷ್ಟೇ ಬೇಕಾಗಿರೋದು. ಅದನ್ನು ಹಾಕಿದಾಗ ಅದಕ್ಕೆ ಉತ್ತರ ಕೊಡೋದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ನಾವೇನು ಮಿಷನರಿ, ಗೌರ್ಮೆಂಟ್ ಮಿಷನ್, ಈಗ ಇಲ್ಲಿರೋ ಮನುಷ್ಯ ಗುಲ್ಬರ್ಗಾ ವಿಷಯ ಕೇಳ್ತಾರೆ ಒಬ್ರು ಬಂದು, ನಾವು ಇಲ್ಲಿಂದ ಗುಲ್ಬರ್ಗಾಲ್ಲಿ ಮಾಹಿತಿ ತರಿಸ್ಬೇಕು. AC, DC, ಇಂಜಿನಿಯರ್ಗಳು, PWD, ಇರಿಗೇಷನ್ ಎಲ್ಲ ತರಿಸ್ಬೇಕು. ಇದು ಒಂದು ಪ್ರಶ್ನೆಗೆ ಉತ್ತರ ನಾವು ಮಾಡಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಭಾಳ ಜನ ಗೊತ್ತಿಲ್ಲ, ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಯಾವುದು, ಈ ಏನು ಪ್ರಶ್ನೋತ್ತರ ವೇಳೆ ಇದೆಯಲ್ಲ, ಪ್ರೆಷಿಯಸ್ ಟೈಮ್. ಗೌರ್ಮೆಂಟ್ ಈಸ್ ಆನ್ಸರಬಲ್. ಅವರು ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು. ಉತ್ತರ ಸಮಂಜಸವಾಗಿಲ್ಲ ಅಂದರೆ ಸಪ್ಲಿಮೆಂಟರೀಸ್ ಅಂತ ಹೇಳ್ತೀವಿ ಅದಕ್ಕೆ, ಆಯ್ತಾ. ಸಮಂಜಸವಾಗಿಲ್ಲ ಅಂದರೆ ಸಪ್ಲಿಮೆಂಟರೀಸ್ ಕೇಳ್ತೀವಿ. ಸಪ್ಲಿಮೆಂಟರೀಸ್ ಉತ್ತರ ಕೊಡಬೇಕು. ಈಗೇನು ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ನಾನು ನನ್ನ ಕ್ಷೇತ್ರದ ಶಾಸಕ ಅಂದರೆ ನನ್ನ ಕ್ಷೇತ್ರದ ವಿಚಾರ ನಾನು ಮಾತಾಡೋ ಇನ್ನೊಬ್ರು ರೆಡಿ ಪಾಡಿಸ್ತಾನೆ ಇದೆ. ಬಟ್ ವಿರೋಧ ಪಕ್ಷದ ನಾಯಕರು ಮಾತ್ರ ಅವಕಾಶ ಇರುತ್ತೆ. ವಿರೋಧ ಪಕ್ಷ ಎಲ್ಲ ಇದಕ್ಕೆ ನಾಯಕರಾದ ಅವ್ರು ಕೇಳೋದಕ್ಕೆ ಅವಕಾಶ. ಈಗ ಎಲ್ಲರೂ ಎಲ್ಲದ ಮೇಲೆ ಮಾತಾಡ್ತಾರೆ. ಈಗ ನಾನು ಒಂದು ಯಾವುದೋ, ಈಗ ನೀವು ಮೆಟ್ರೋ ವಿಚಾರ ತೊಗೊಳ್ಳಿ ಬಂತು ಅಂತ ಇಟ್ಕೊಳ್ಳಿ, ಮೆಟ್ರೋ ವಿಚಾರ ನಾನು ಹಾಕಿರ್ತೀನಿ, ಯಾವುದು ಈ ಥರ ತೊಂದರೆ ಇದೆ ಅಂತ. ನನಗೆ ಗುಲ್ಬರ್ಗದೊಂದು ಬೆಂಗಳೂರು ಮೆಟ್ರೋ ಮಾತಾಡೋದು, ಹೀಗೆ ಮಾಡಿ ಅಪ್ರಸ್ತುತ ವಿಷಯಗಳು ಮಾಡಿ ಗಂಟೆಗಟ್ಟಲೆ ಚರ್ಚೆ ಮಾಡಿ ಆಮೇಲೆ ಧರಣಿ ಗಲಾಟೆ ಆಗಿ ವೇಸ್ಟ್. ಸೊ ಮೋಸ್ಟ್ ಪ್ರೆಷಿಯಸ್ ಟೈಮ್ ಇಸ್ ಕ್ವಶನ್ ಅವರ್. ವಿ ಸ್ಪೆಂಡ್ lakhs of rupees to get an answer.